ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನಗಂತೂ ಮನಸ್ಸು ತುಂಬ ಭಾರ ಆಗಿದೆ. ಏನು ಹೇಳಬೇಕು ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಟೈಮ್ ಬಂದು ರಾತ್ರಿ 10 ಗಂಟೆ. ಇವತ್ತು ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಿಜಕ್ಕೂ ಮನಸ್ಸು ತುಂಬ ಭಾರವಾಗಿದೆ. ನಿಮ್ಮೆಲ್ರಿಗೂ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ಎಲ್ರಿಗೂ ಆಲ್ರೆಡಿ ವಿಷಯ ಗೊತ್ತಿರುತ್ತೆ, ಬಟ್ ನಾನೇ ಲೇಟ್ ಅಂತ ಅನ್ಕೋತೀನಿ. ಕಾರಣ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. 2-3 ಡೇಸಿಂದ ಸರಿಗೆ ಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ಈ ಕಹಿ ಘಟನೆ, ಕಹಿ ವಿಷಯ ನಂಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಮನಸ್ಸು ತುಂಬ ಭಾರ ಆಗುತ್ತೆ. ಯಾಕಂದರೆ ಸ್ವಾತಿ ಗೌಡ ಅವ್ರು ಯಾರಿಗೆ ಗೊತ್ತಿರಲ್ಲ, ಫೇಮಸ್ ಯೂಟ್ಯೂಬರ್. ಸುಮಾ ಆಂಟಿ ಯಾರಿಗೆ ಗೊತ್ತಿರಲ್ಲ, ಸುಮಾ ಗೌಡ್ರ ಮನೆ, ಅವರು ಕೂಡ ಯೂಟ್ಯೂಬರ್. ಸುಮಾ ಆಂಟಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಸ್ವಾತಿ ಗೌಡವರೇ 90% ಕಾರಣ. ತುಂಬ ನೋವಲ್ಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವುದೇ ರೀತಿ ವ್ಯೂಸ್ಗೋಸ್ಕರ ಆಗಲಿ, ಲೈಕ್ಸ್ಗೋಸ್ಕರ ಆಗಲಿ, ಕಮೆಂಟ್ಗೋಸ್ಕರ ಆಗಲಿ ವಿಡಿಯೋ ಮಾಡ್ತಾಯಿಲ್ಲ. ಯಾಕಂದರೆ ನಾನು ಸ್ವಾತಿ ಗೌಡರನ್ನ ಈ ಮಟ್ಟದಿಂದ ನೋಡಿದ್ದೀನಿ. ಈ ಮಟ್ಟ ಅಂದರೆ ಒಂದು 25K ಫ್ಯಾಮಿಲಿ ಇದ್ದಾಗ, 25,000 ಜನ ಸಬ್ಸ್ಕ್ರೈಬರ್ ಇದ್ದಾಗ, ಇಷ್ಟು ಲಕ್ಷ ಸಬ್ಸ್ಕ್ರೈಬರ್ ಆಗೋ ತನಕನೂ ನಾನು ನೋಡಿದ್ದೀನಿ. ಕೊರೋನಾ ಬಂದಾಗಿಂದ ನಾನು ಕಂಟಿನ್ಯೂಸ್ ಆಗಿ ನಾನು ಒಬ್ಬಳವರ ಸಬ್ಸ್ಕ್ರೈಬರ್ಸ್ ಆಗಿ ಅವರ ಅಪ್ ಆ್ಯಂಡ್ ಡೌನ್ಸ್ನ ನಾನು ಎಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಸುಮಾ ಆಂಟಿ ನಮ್ಮ ಅಮ್ಮನಿಗಿಂತ ಒಂದು 4-5 ವರ್ಷ ಚಿಕ್ಕವರು ಇರ್ಬೋದು ಅಷ್ಟೇ. ಸ್ವಾತಿಯವರು ಅಷ್ಟೇ. ಅವ್ರನ್ನ ನೋಡಿದಾಗ ನನಗೆ ನನ್ನ ಓನ್ ಸಿಸ್ಟರ್ನೇ ನನ್ನ ಬಿಂಬ, ನನ್ನ ರಿಫ್ಲೆಕ್ಟ್, ನನ್ನ ಮಿರರಲ್ಲಿ ಅವ್ರನ್ನೇ ನಾನು ನೋಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಅವರು ಸ್ಟ್ರೇಟ್ ಫಾರ್ವರ್ಡ್ನೆಸ್, ಅವರು ನೆಗೆಟಿವ್ ಆಗಿ ಕಮೆಂಟ್ ಕೊಡೋ ರೀತಿ ಎಲ್ಲ ನನಗೆ ಇಲ್ಲಿಗೆ ಟಚ್ ಆಗುತ್ತೆ. ನನ್ನ ಶ್ವೇತಾನೇನೆ ಸ್ವಾತಿ ಥರ ನೋಡ್ಕೋತಾ ಇದ್ದೆ. ನಮ್ಮ ಅತ್ತೆ ಬೆಡ್ಡೆಡ್ ಆದಾಗ, ನಮ್ಮ ಅತ್ತೆಗೆ ಹುಷಾರಿಲ್ಲದೆ ಇದ್ದಾಗ ನನಗೊಂಚೂರು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ನಾನೊಂಚೂರು ನನ್ನ ನೋವುಗಳನ್ನ, ನನ್ನ ಹಿಂಸೆನ, ನನ್ನ ಕಷ್ಟನ ನಾನು ಮರೀತಾ ಇದ್ದೆ ಅಂತಂದರೆ ಸ್ವಾತಿ ಗೌಡ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡೆ. ಅವ್ರ ಅಮ್ಮ ಮಗಳು ಬಾಂಡಿಂಗ್ನ ನೋಡಿಕೊಂಡೆ ನಾನು ಎತ್ತ ತಾಯಿನ ನಾನು ನೆನೆಸ್ಕೋತಾ ಇದ್ದೆ. ಸುಮಾ ಆಂಟಿನೂ ಅಷ್ಟೇ. ಆಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಮ್ಮನಿಗಿಂತ 4-5 ವರ್ಷ ಚಿಕ್ಕವರು. ಅವ್ರು ಈಗ ರೀಸೆಂಟಾಗಿ ಹುಷಾರು ತಪ್ಪಿದ ಮೇಲೆ, ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ, ಅವ್ರಿಗೆ ಒಳ್ಳೇದಾಗಲಿ, ನಾನು ನಂಬಿರೋ ರಾಘವೇಂದ್ರ ಸ್ವಾಮಿ ದಯವಿಟ್ಟು ಅವ್ರನ್ನ ಕಾಪಾಡಪ್ಪ ಅಂತಲೂ ನಾನು ಪ್ರೇ ಮಾಡಿದ್ದೀನಿ, ವಿಶ್ ಮಾಡಿದ್ದೀನಿ. ಅವರು ರೀಸೆಂಟಾಗಿ ವ್ಲಾಗ್ ಮಾಡಿದಾಗ ನನಗೆ ರಾಮಫಲ ಹಣ್ಣಿದ್ರೆ ಬೇಕಿತ್ತು ಅಂತ, ಯಾರಿಗಾದ್ರೂ ಸಿಕ್ಕಿದ್ರೆ ಕಳಿಸ್ಕೊಡಿ, ಕೊರಿಯರ್ ಮಾಡಿ ಅಂದಾಗ ಇಡೀ ಮೈಸೂರನ್ನ ನಾನು ಸತೀಶ್ ಕೈಲಿ ಹುಡುಕ್ಸಿದ್ದೀನಿ. ಕಾರಣ ನಮ್ಮದು ಕೇಟ್ರಿಂಗ್, ನಿಮ್ಮೆಲ್ರಿಗೂ ಗೊತ್ತು. ಸತೀಶ್ ಬೆಳಗ್ಗೆ ಸಂಜೆ ಮಾರ್ಕೆಟ್ಗೆ ಹೋಗ್ತಿರ್ತಾರೆ. ಹಳ್ಳಿಯಿಂದ ಏನಾದರೂ ಬರುತ್ತಾ, ಮಾರ್ಕೆಟಲ್ಲಿ ಸಿಗುತ್ತಾ, ಸ್ವಲ್ಪ ನೋಡಿ ನಾವು ಮೈಸೂರಿಂದ ಕೊರಿಯರ್ ಮಾಡೋಣ, ಅವ್ರ ಹೆಲ್ತ್ಗೆ ಒಳ್ಳೇದಾಗಲಿ ಅಂತ ಇಡೀ ಮೈಸೂರು ಮಾರ್ಕೆಟ್ನ ಹುಡುಕ್ಸಿರೋದುಂಟು. ಅನ್ಫಾರ್ಚುನೇಟ್ಲಿ ಅದೆಲ್ಲ ಸಿಕ್ಕಿಲ್ಲ. ಆಂಟಿ, ಸುಮಾ ಆಂಟಿ ಇವಾಗ ಹೇಳೋಕ್ಕೆ 2 ಮಾತಿಲ್ಲ. ಅವ್ರು ನೋಡಿದಾಗೆಲ್ಲ ನಮ್ಮಮ್ಮನೇ ನನಗೆ ನೆನಪಾಗ್ತಾರೆ. ಅವ್ರು ಮಾಡ್ತಾಯಿದ್ದಂಥ ನಾನ್ ವೆಜ್ ರೆಸಿಪೀಸ್ ಆಗಿರ್ಬೋದು, ಪ್ರತಿಯೊಂದು ಆ ಜೂಜು ಇದ್ದಾಗಿಂದ, ಕೂಕು ಜೂಜು ಬಾಂಡಿಂಗಿಂದನೂ ನಾನು ನೋಡಿದ್ದೀನಿ. 4 ವರ್ಷ ಹಳೇ ಸಬ್ಸ್ಕ್ರೈಬರ್ ನಾನು ಅವರಿಗೆ. ನನಗೂ ಒಂಥರ ಮೋಟಿವೇಶನ್ನು, ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕಲ್ಲ ನನ್ನ ಲೈಫಲ್ಲೂ. ಇವ್ರನ್ನೆಲ್ಲ ನಾನು ನೋಡ್ಕೊಂಡು ಬಂದೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಭಗವಂತನಿಗೆ ತುಂಬ ಒಳ್ಳೆಯವರು ಇಷ್ಟ ಆಗ್ಬಿಟ್ರೆ ಭಗವಂತನಿಗೆ ಬೇಗ ಕರ್ಕೋತಾರೆ ಅನ್ನೋದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ಲು. ಅವ್ರ ಸಾಫ್ಟ್ನೆಸ್ಸು, ಅವ್ರ ಮಕ್ಕಳ ಬಾಂಡಿಂಗು, ಅವ್ರ ಒಳ್ಳೆತನ, ಅವ್ರ ಇನ್ನೋಸೆನ್ಸು ದೇವ್ರಿಗೇ ಇಷ್ಟ ಆಯಿತು ಅನಿಸುತ್ತೆ. ಸೊ ರೆಸ್ಟ್ ಇನ್ ಪೀಸ್ ಆಂಟಿ, ಮಿಸ್ ಯು ಲಾಟ್. ನೀವು ಅಡುಗೆ ಮಾಡಿದಾಗೆಲ್ಲ ನಾವು ಮಂಡ್ಯ ಗೌಡ್ರಾಗಿ ನಮ್ಮಮ್ಮನೇ ಮಾಡ್ಕೊಡ್ತಾ ಇದ್ದಾರೇನೋ, ನಮ್ಮಮ್ಮನೇ ಅಡುಗೆ ಮಾಡ್ತಾಯಿದ್ದಾರೇನೋ ಅನ್ನೋ ಹಾರ್ಟ್ ಟಚ್ ಆಗ್ತಾಯಿತ್ತು ನಿಜಕ್ಕೂ. ನಾವು ನಾನ್ ವೆಜ್ ಎಲ್ಲ ಜಾಸ್ತಿ ಮಾಡಲ್ಲ, ಗೌಡ್ರಾಗಿದ್ದರೂ ನಾನ್ ವೆಜ್ ಎಲ್ಲ ಜಾಸ್ತಿ ಮಾಡಲ್ಲ. ನೀವು ಅಡುಗೆ ನೋಡಿ ಬಾಯಿ ನೀರು ಸುರಿಸಿದ್ದು ಉಂಟು. ನಾನು ಪ್ರತಿ ಸಂಡೇ ನಿಮ್ಮನೇಲಿ ಬಾಡೂಟ ಇರ್ತಿತ್ತು. ದೇವ್ರು ತುಂಬ ಕ್ರೂರಿ, ದೇವ್ರು ಇದ್ದಾನೆ ಅಂತ ಅನಿಸುತ್ತೆ. ಮಿಸ್ ಯು ಆಂಟಿ ಅಂತಿಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಫ್ರೆಂಡ್ಸ್, ನೀವು ನೋಡೋರು, ಅವ್ರು ತುಂಬ ನೊಂದಿದ್ದಾರೆ. ಪದೇ ಅವ್ರಿಗೆ ಬ್ಯಾಡಾಗಿ ಕಮೆಂಟ್ ಮಾಡೋದು, ರಿಕ್ವೆಸ್ಟ್, ಅಂಬಲ್ ರಿಕ್ವೆಸ್ಟ್. ಅವ್ರಿಗೆ ನೀವು ಸ್ಟ್ರೆಂತ್ ಆಗಿರಬೇಕು. ನೀವು ಮಾಡೋ ಕಮೆಂಟ್ ಅವ್ರಿಗೆ ಮೋಟಿವೇಟ್ ಆಗಬೇಕು. ನೊಂದವ್ರನ್ನ, ಬೆಂದವ್ರನ್ನ ಇನ್ನೂ ಎಷ್ಟು ಎಣ್ಣೆ ಸುರಿಸಿ ಬೇಯಿಸ್ತೀರಾ, ನೋಯಿಸ್ತೀರಾ? ದಯವಿಟ್ಟು ನೋಯಿಸ್ಬೇಡಿ. ಯಾರಿಗೆ ಆದರೂ ಅಷ್ಟೇ. ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ನಾನು ಪ್ರತಿ ಸಾರಿ ಹೇಳ್ಕೊಂಬಂದಿದ್ದೀನಿ. ಆದಷ್ಟು ಪ್ರೀತಿ ಕೊಡಿ.
ನಿಮ್ಮ ಕಮೆಂಟಿಂದ ಮೋಟಿವೇಟ್ ಆಗಬೇಕು ನಮಗೇನೆ, ಇರಪ್ಪ ನಮ್ಮನ್ನ ಇಷ್ಟು ಜನ ಅಬ್ಸರ್ವ್ ಮಾಡ್ತಾಯಿದ್ದಾರೆ, ನಾವು ಹಂಗಿರಬೇಕು ಹಿಂಗಿರಬೇಕು ಅನ್ನೋ ಥರ ಆಗಬೇಕೋ ಹೊರ್ತು ಡಿಗ್ರೇಡ್ ಆಗಿ ಯಾರಿಗೂ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ತುಂಬ ಸಂಕಟ, ಆ ತಾಯಿ ಕಳ್ಕೊಂಡಿರೋ ಸಂಕಟ ಅವ್ರಿಗೆ ಗೊತ್ತು. ಅದು ಆ ಭಗವಂತ ಅದು ತಡ್ಕೊಳ್ಳೋ ಶಕ್ತಿ ಕೊಡಲಿ ಸ್ವಾತಿ ಅವ್ರಿಗೆ. ಯಾಕಂದರೆ ಅವ್ರ ಅಪ್ಪ ಅಮ್ಮನ ಒಂದು ಹೆಣ್ಮಗು ಆಗಿ ಅವರು ಎಷ್ಟು ಬ್ಯಾಕ್ ಬೋನ್ ಆಗಿ, ಫೈನಾನ್ಷಿಯಲ್ ಆಗಿ, ಮೆಂಟಲಿ, ಫಿಸಿಕಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅದು ಅರ್ಥ ಮಾಡ್ಕೊಂಡವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನಾನು ಹೇಳೋದು ಒಂದೇ, ದುಡ್ಡು ಎಲ್ಲ ಟೈಮಲ್ಲೂ ಎಲ್ಲ ಥರ ಇಟ್ಕೊಳಕ್ಕಾಗಲ್ಲ ಗೈಸ್. ಹಾಸ್ಪಿಟ್ಲ್ ಅಂದರೆ ಅದು ಎಷ್ಟು ಲಕ್ಷ ಖರ್ಚಾಗುತ್ತೋ ಏನೋ ಅದಕ್ಕೆಲ್ಲ ಲೆಕ್ಕ ಇರಲ್ಲ. ದಯವಿಟ್ಟು ಅವ್ರು ತುಂಬ ನೊಂದಿದ್ದಾರೆ. ಆ ಭಗವಂತ ಅವ್ರಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ. ನಾನು 2 ಡೇಸ್ ಬ್ಯಾಕ್ ನನಗೆ ಗೊತ್ತೇ ಇಲ್ಲ, ನಾನು ಇವಾಗ ನೋಡಿದ್ದು. ನಾನು ಇಷ್ಟು ರಾತ್ರಿ 10 ಗಂಟೆ ರಾತ್ರಿಯಲ್ಲೇ ನನಗೆ ಹೇಳ್ಕೊಬೇಕು ಅನ್ನಿಸ್ತು. ಸೊ ಹಾಗಾಗಿ ಪುಟ್ಟ ಲೆವೆಲಿಂದ ನೋಡಿದ್ದೀನಿ ಸ್ವಾತಿ ಅವ್ರನ್ನ ನಾನು. ಅವ್ರು ಪಟ್ಟಿರೋ ಕಷ್ಟ ಅದು ಅವ್ರಿಗೆ ಗೊತ್ತಿರುತ್ತೆ. ನೋಡೋರಿಗೆ ಅರ್ಧ ಗಂಟೆ ವಿಡಿಯೋ ನೋಡೋರಿಗೆ ಏನೂ ಗೊತ್ತಾಗಲ್ಲ, ಆ ನೋವು ಅನುಭವಿಸೋರಿಗೆ ಗೊತ್ತಿರುತ್ತೆ. ಒಂದು ತಾಯಿಗೆ ತಾಯಿ ಬೆಲೆ ಗೊತ್ತಾಗದ, ಆ ತಾಯಿ ಆದಾಗಲೇ ಆ ತಾಯಿ ಸಂಕಟ ಗೊತ್ತಾಗಲಿ ಅಂತ ಅಂತೀವಿ. ಅಲ್ಲಿ ತನಕ ಅಪ್ಪ ಫೇವ್ರೇಟ್ ಒಂದು ಪಾರ್ಟ್, ಬಟ್ ತಾಯಿನೇ, ತಾಯಿಗೆ ಮಿಗಿಲಾದಂಥ ದೇವರಿಲ್ಲ. ಬಟ್ ಸ್ವಾತಿಯವರೇ, ನಾವೆಲ್ಲ ಇದ್ದೀವಿ, ನಾವು ಪ್ರೀತಿ ಕೊಡೋರು ನಿಮ್ಮ ಜೊತೆ ಖಂಡಿತವಾಗ್ಲೂ ಇದ್ದೀವಿ. ನೀವು ಧೃತಿ ಕೆಡಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ನಿಮಗೂ ಒಬ್ಬ ಮಗ ಇದ್ದಾರೆ, ಸುನಿಯಣ ಇದ್ದಾರೆ. ನೀವು ತುಂಬ ಲಕ್ಕಿ ಅಂತ ನಾನು ಎಷ್ಟು ಸತ ಕಮೆಂಟ್ ಮಾಡಿದ್ದೀನಿ ನಿಮಗೆ. ಅಂಥ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ. ಅವ್ರನ್ನ ನೋಡಿ ನೀವು ಧೈರ್ಯ ತಂದ್ಕೊಳ್ಳಿ. ಹೇಳೋದು ಈಸಿ, ಬಟ್ ಆ ನೋವು ನಿಮಗೆ ಗೊತ್ತಿರುತ್ತೆ. ನಾನು ಕೇಳ್ಕೊಳ್ಳೋದು ಒಂದೇ, ಆ ರಾಯರಲ್ಲಿ ನಿಮಗೆ ಈ ನೋವನ್ನ ಮರೆಯೋ ಶಕ್ತಿ ಕೊಡಲಿ, ಆಯಿತಾ? ನಿಮ್ಮ ಮಮ್ಮಿ ಥರನೇ ಒಂದು ಪುಟ್ಟಾದ ಹೆಣ್ಮಗು ನಿಮ್ಮ ಹೊಟ್ಟೆಲಿ ಹುಟ್ಟು ಬರಲಿ ಅಷ್ಟೇ. ಥ್ಯಾಂಕ್ ಯು.